ನಮಸ್ಕಾರ ಸುಬಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ತಾಳಿ ಕಟ್ಟಲಿಲ್ಲ, ಗಂಡನಾಗ್ಲಿಲ್ಲ, ನಿತ್ಯ ಹೊಟ್ಟೆಯಲ್ಲಿ ಬೆಳೆಯುವಂತ ಮಗುವಿಗೆ ಅಪ್ಪನಾಗ್ತಾನ ಕರ್ಣ ಅನ್ನುವಂತ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಒಂದಷ್ಟು ಜನರಿಗೆ ಇದು ಖುಷಿಯ ವಿಚಾರ ಆಗಿದ್ರೆ, ಇನ್ನೊಂದಷ್ಟು ಜನರಿಗೆ ನಿತ್ಯ ಹಾಗೆ ಕರ್ಣನ ಮದುವೆ ನಿಜವಾಗ್ಲೂ ಆಗಬೇಕಿತ್ತು ಅಂತ ಸಾಕಷ್ಟು ಜನ ಅನ್ಕೊಂಡಿದ್ದು ಇದೆ. ನಿಧಿ ಅಭಿಮಾನಿಗಳಿಗೆ ಇದೀಗ ಖುಷಿಯಾಗಿರುವಂತದ್ದಂತೂ ಸತ್ಯ. ಕರ್ಣ ಅಂದ್ರೆ ತ್ಯಾಗಮಯಿ ಅಂತ ಎಲ್ರಿಗೂ ಗೊತ್ತು. ತ್ಯಾಗದ ಜೊತೆಯಲ್ಲಿ ತಾಳ್ಮೆಯೂ ಕರ್ಣನಲ್ಲಿದೆ. ತಂದೆ ರಮೇಶ್ ಮಾಡಿದಂತ ಸಂಚಿನಿಂದ ಮದುವೆ ಮಂಟಪದಿಂದ ತೇಜಸ್ ಕಾಲ್ ಕಿತ್ತಿದ್ದಾನೆ. ಮೊಮ್ಮಗಳು ನಿತ್ಯ ಜೀವನ ಹೀಗಾಯ್ತು ಅಂತ ಶಾಂತಿ ಅಜ್ಜಿ ಬಿಕ್ಕಿ ಬಿಕ್ಕಿ ಕಣ್ಣೀರ್ ಹಾಕ್ತಿದ್ದಾಳೆ. ಗೆಳತಿಯ ಕಣ್ಣೀರ್ ನೋಡಿ ತನ್ನ ಮೊಮ್ಮಗನೇ ನಿತ್ಯಾಳನ್ನ ಮದುವೆ ಆಗ್ತಾನೆ ಅಂತ ಅಜ್ಜಿ ಹೇಳ್ತಾರೆ. ಇದಾದ ಮೇಲೆ ಮದುವೆ ಆಗಲ್ಲ ಅಂತ ದೃಢ ನಿರ್ಧಾರದಲ್ಲಿದ್ದಂತ ಕರ್ಣನ ಹೃದಯದಲ್ಲಿ ನಿಧಿ ಪ್ರೀತಿಯ ಹೂವರಳಿತ್ತು. ಈ ಸಂದರ್ಭದಲ್ಲಿ ನಿತ್ಯ ಕರ್ಣನ ಮದುವೆ ನಡೆದಿದೆ. ಈ ಮದುವೆ ಹೇಗಾಯ್ತು ಅನ್ನುವಂತ ಸತ್ಯ ಮಾತ್ರ 4 ಗೋಡೆಯಲ್ಲೇ ಉಳ್ಕೊಂಡಿದೆ. ತನಗೆ ತಾನೇ ಮಾಂಗಲ್ಯ ಕಟ್ಕೊಂಡು ಕರ್ಣನ ಜೊತೆ ನಿತ್ಯ ಹೊರಗೆ ಬಂದಿದ್ದಾಳೆ. ಅಕ್ಕನ ಕೊರಳಲ್ಲಿ ಮಾಂಗಲ್ಯ ನೋಡಿ ನಿಧಿ ಆಘಾತಕ್ಕೊಳಗಾಗಿದ್ದಾಳೆ. ನಿತ್ಯ ಕೊರಳಲ್ಲಿ ತಾಳಿಯನ್ನ ನೋಡಿ ಸುಮತಿ ಶಾಕ್ ಆಗಿದ್ದಾಳೆ. ಮೊಮ್ಮಗ ಕರ್ಣ ನನ್ನ ಮಾತು ಮೀರಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದು ಇಲ್ಲಿಯೇ ತಾಳಿ ಕಟ್ಟಿದ್ದಾನೆ. ಇನ್ನುಳಿದ ಶಾಸ್ತ್ರಗಳು ಎಲ್ಲರ ಮುಂದೆ ನಡಿಬೇಕು ಅಂತ ಅಜ್ಜಿ ಹೇಳಿದ್ದಾರೆ. ಕರ್ಣ ಮತ್ತು ನಿತ್ಯ ಮದುವೆಯಾಗಿದೆ ಅಂತ ತಿಳಿದು ರಮೇಶ್, ನಯನತಾರ, ಸಂಜಯ್ ಮೂವರು ದುಷ್ಟರು ಗುಂಪು ಒಳಗಾಗಿ ಖುಷಿ ಪಟ್ಟಿದ್ದಾರೆ. ಮದುವೆ ಮಂಟಪದಲ್ಲಿ ತನ್ನ ಪ್ರೀತಿಯ ಕರ್ಣ ಸರ್ ಜೊತೆ ನಿತ್ಯಾಳನ್ನ ನೋಡಿದಂತಹ ನಿಧಿ ಒಂದೊಂದೇ ಹೆಜ್ಜೆಯನ್ನ ಹಿಂದೆ ಇಟ್ಟಿದ್ದಾಳೆ. ನಿಧಿಗೆ ಪ್ರಪೋಸ್ ಮಾಡಲು ಹೂಗಳಿಂದ ಸೆಟ್ ಕ್ರಿಯೇಟ್ ಮಾಡಿದ್ದು ಮದುವೆ ವಿಷಯ ತಿಳಿದು ಹೂಗಳ ಅಲಂಕಾರವನ್ನ ನಿಧಿ ಹಾಳು ಮಾಡಿ ಕಣ್ಣೀರನ್ನ ಹಾಕಿದ್ದಾಳೆ. ಈ ಒಂದು ದೃಶ್ಯ ಸಾಕಷ್ಟು ಅಭಿಮಾನಿಗಳಿಗೆ ಬೇಸರ ತಂದಿದ್ದಂತೂ ನಿಜ. ನಿಧಿಯ ಆಕ್ಟಿಂಗ್ ಆಗಿರ್ಬೋದು ಅಥವಾ ನಿಧಿಯ ಕಣ್ಣೀರಾಗಿರ್ಬೋದು, ಎಲ್ಲವನ್ನ ಕೂಡ ಜನರು ಈ ರೀತಿ ನಿಧಿಗೆ ಆಗಬಾರ್ದಿತ್ತು, ನಿಧಿ ಕಣ್ಣೀರನ್ನ ಹಾಕಿದ್ರೆ ನಾವು ಕೂಡ ಕಣ್ಣೀರನ್ನ ಹಾಕ್ತೀವಿ ಅನ್ನುವಷ್ಟರ ಮಟ್ಟಿಗೆ ಈ ಒಂದು ಸೀರಿಯಲ್ ಅನ್ನ, ಈ ಒಂದು ಅಂದ್ರೆ ನಿಧಿಯನ್ನ ಇಷ್ಟಪಟ್ಟಿದ್ದಾರೆ. ಮತ್ತೊಂದೆಡೆ ಇದೆಲ್ಲವೂ ತನ್ನಿಂದಲೇ ನಡೆದಿದೆ ಅಂತ ನಿತ್ಯ ಕೂಡ ಕಣ್ಣೀರನ್ನ ಹಾಕಿರುವಂತದ್ದು. 3 ಗಂಟೆ ಗುಟ್ಟು 4 ಗೋಡೆ ಮಧ್ಯೆ ಉಳಿದಿದೆ. ಲೋಕದ ಕಣ್ಣಿಗೆ ಕರ್ಣ ಮತ್ತು ನಿತ್ಯ ಇದೀಗ ಗಂಡ ಹೆಂಡತಿ. ಸಪ್ತಪದಿ ತುಳಿತಿರುವಾಗಲೇ ನಿತ್ಯ ಗರ್ಭಿಣಿ ಅನ್ನೋ ಸ್ಫೋಟಕ ಸತ್ಯ ಕರ್ಣನ ಮುಂದೆ ಬಯಲಾಗಿದೆ. ತಾಳಿ ಕಟ್ಟಲಿಲ್ಲ, ಗಂಡನಾಗ್ಲಿಲ್ಲ, ನಿತ್ಯ ಹೊಟ್ಟೆಯಲ್ಲಿ ಬೆಳೆಯುವಂತ ಮಗನಿಗೆ ಆಪ್ತನಾಗ್ತಾನ ಕರ್ಣ ಅಂತ ಸೀರಿಯಲ್ ವೀಕ್ಷಕರು ಚಿಂತೆಗೀಡಾಗಿದ್ದಾರೆ. ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ಈ ಸೀರಿಯಲ್ ಸಾಗುತ್ತೆ ಅನ್ನೋದು ಎಲ್ರಿಗೂ ಇರುವಂತ ಕುತೂಹಲ. ಕರ್ಣ ಹಾಗೆ ನಿಧಿ ಯಾವಾಗ ಮದುವೆ ಆಗ್ತಾರೆ, ಈ ಎಲ್ಲ ಸತ್ಯ ಬಯಲಾಗೋದಕ್ಕೆ ಇನ್ನೆಷ್ಟು ಟೈಮ್ ತಗೊಳುತ್ತೆ? ತೇಜಸ್ ಮತ್ತೆ ವಾಪಸ್ ಬರ್ತಾನ ಅಥವಾ ನಿತ್ಯಾಳಿಗೆ ಜೀವನವನ್ನ ತೇಜಸ್ ಕೊಡ್ತಾನ ಅಥವಾ ಕರ್ಣನೇ ಕೊಡ್ತಾನ? ಸಾಕಷ್ಟು ಧಾರಾವಾಹಿಗಳಲ್ಲಿ ನಾವು ನೋಡಿದ್ವಿ, ಈ ರೀತಿಯಾಗಿ ಮದುವೆ ಆದ್ಮೇಲೆ ಪ್ರೀತಿ ಹುಟ್ಟಿದ್ದು ಇದೆ ಅಥವಾ ಕಷ್ಟ ಅಂತ ಬಂದಾಗ ನಾನೇ ಇರ್ತೀನಿ ಅನ್ನುವಂತ ಗಂಡ ಇದ್ದಿದ್ದು ಇದೆ. ಸೊ ಹಾಗಾಗಿ ಮುಂದೆ ಶಾಸ್ತ್ರೋಕ್ತವಾಗಿ ಕರ್ಣನೇ ನಿತ್ಯಾಳನ್ನ ಮದುವೆ ಆಗ್ತಾನ, ದಾಂಪತ್ಯ ಜೀವನವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರ ಅಥವಾ ಕರ್ಣ ನಿಧಿಗೆ ತಾಳಿ ಕಟ್ತಾನ? ಇವೆಲ್ಲದಕ್ಕೂ ಉತ್ತರ ನಾವು ಸೀರಿಯಲ್ ಅನ್ನ ನೋಡ್ಲೇಬೇಕು. ಒಟ್ಟಾರೆಯಾಗಿ ಈಗಂತೂ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಯಾಕಂತಂದ್ರೆ ನಿಧಿ ಕರ್ಣ ಮುಂದೆ ಮದುವೆ ಆಗುವಂತ ಚಾನ್ಸಸ್ ಇನ್ನೂ ಬಾಕಿ ಇದೆ. ಇಲ್ಲೂ ಕೂಡ ನಿತ್ಯ ಹಾಗೆ ಕರ್ಣ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಕೊಂಡಿಲ್ಲ, ನಿತ್ಯಾಳೆ ತಾಳಿ ಕಟ್ಕೊಂಡಿರುವಂತದ್ದು. ಹಾಗಾಗಿ ನಿತ್ಯಾಳಿಗೆ ಲೋಕದ ಕಣ್ಣಿಗೆ ಮಾತ್ರ ಕರ್ಣ ಗಂಡ ಆಗಿರೋದು ಅಷ್ಟೇ. ಸೊ ಅವರಿಬ್ಬರ ನಡುವೆ ತಾಳಿ ಆಗಿರ್ಬೋದು ಅಥವಾ ಸಂಸಾರ ನಡೆಯೋದಿಲ್ಲ. ಸೊ ಹಾಗಾಗಿ ಸಾಕಷ್ಟು ಜನರಿಗೆ ಇದು ಖುಷಿ ವಿಚಾರ ಆದ್ರೆ, ಇನ್ನೊಂದಷ್ಟು ಜನರಿಗೆ ನಿತ್ಯ ಹಾಗೆ ಕರ್ಣ ಮದುವೆ ಆಗಲೇಬೇಕು. ಸೊ ಅವರು ಒಳ್ಳೆ ಜೋಡಿ ಅನ್ನುವಂತ ಕಮೆಂಟ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಸೀರಿಯಲ್ ಯಾವ ಹಂತಕ್ಕೆ ತಲುಪುತ್ತೆ, ಯಾವ ರೀತಿಯಾಗಿ ನಿತ್ಯ ಫೈಟ್ ಮಾಡ್ತಾಳೆ, ಯಾವ ರೀತಿಯಾಗಿ ನಿಧಿ ತನ್ನ ಪ್ರೀತಿಯನ್ನ ಉಳಿಸ್ಕೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಸೊ ಸ್ನೇಹಿತರೆ, ಈ ಸೀರಿಯಲ್ ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು? ಸೊ ನಿತ್ಯ ಕರ್ಣ ಮದುವೆ ಆಗಬೇಕಿತ್ತ, ನಿಧಿ ಕರ್ಣ ಮದುವೆ ಆಗ್ಬೇಕಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.